ಬಾಸ್ ನಂತರ ಸಾಕಷ್ಟು ಫ್ಯಾನ್ಸ್ ಗಳ ಪ್ರೀತಿ ನಿಮ್ಮಿಬ್ಬರಿಗೂ ಸಿಕ್ಕಿದೆ. ಸೊ ಅವರ ಪ್ರೀತಿಗೆ ಏನ್ ಹೇಳ್ತೀರಾ ಅಂತ? ವೆರ್ ಬ್ಲೆಸ್ಡ್. ಅಂಡ್ ಅವರಿಂದ ನಾವು ಅಂತಾನೆ ಹೇಳ್ಬೋದು. ಎಸ್. ಯಾಕಂದ್ರೆ ಐಶೀರ್ ಅನ್ನೋದು ನಮ್ಗೆ ಬಿಗ್ ಬಾಸ್ ಅಲ್ಲಿ ಎಸ್ ವಿ ವರ್ ವೆರಿ ಗುಡ್ ಫ್ರೆಂಡ್ಸ್, ಒಬ್ರಿಗೊಬ್ರು ಆಗ್ತಾ ಇದ್ವಿ. ಬಟ್ ಆಚೆ ಬಂದ್ಮೇಲೆ ಅವ್ರ ಫ್ಯಾನ್ ಪೇಜಸ್ ಒಂದು ಕ್ರಿಯೇಟ್ ಮಾಡಿರುವಂತ ಒಂದಷ್ಟು ಪೋಸ್ಟ್ಗಳಿದೆಯಲ್ಲ, ಅದನ್ನ ನೋಡಿ ಇನ್ನಷ್ಟು ನಮ್ಮ ಬಾಂಡ್ ಸ್ಟ್ರಾಂಗ್ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅಷ್ಟೊಂದು ಅಭಿಮಾನ. ಅಂದ್ರೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಅವ್ರ ಕೆಲ್ಸದಲ್ಲಿ ಅವ್ರು ಬಿಸಿ ಆದ್ರು, ನನ್ ಕೆಲ್ಸದಲ್ಲಿ ನಾನು ಬಿಸಿ ಆದೆ. ಬಟ್ ಅವ್ರ ಪೋಸ್ಟ್ಗಳನ್ನೆಲ್ಲ ನೋಡಿ ಹೌದಲ್ವಾ ಶಿಶಿರ್ ಇಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದ ನನ್ನ ಬಿಗ್ ಬಾಸ್ ಅಲ್ಲಿ, ಇವಾಗ ನಾನು ಬಿಸಿ ಆಗ್ಬಿಟ್ರೆ ಹೇಗಪ್ಪ, ಅಟ್ಲೀಸ್ಟ್ ಒಂದ್ಸಲನಾದ್ರೂ ಮೀಟ್ ಮಾಡ್ಬೇಕು, ಈ ತರದೊಂದು ಅನ್ಸಿದೆ ನನಗಂತೂ ಅನ್ಸಿದೆ. ವಾಟ್ ಅಬೌಟ್ ಯು? ಖಂಡಿತ ಅನ್ಸಿದೆ. ಸೊ ಈ ತರ ಫ್ಯಾನ್ ಪೇಜಸ್ ನಮಗೋಸ್ಕರ ಟೈಮ್ ಕೊಟ್ಟು ಆ ಪೋಸ್ಟ್ನೆಲ್ಲ ಎಡಿಟ್ ಮಾಡಿ ನಾವು ಅನ್ಕೊಂಡಿರಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಎಡಿಟ್ ಮಾಡ್ತಾರೆ, ಬ್ಯೂಟಿಫುಲ್ ಆಗಿ. ನಮ್ಗೆ ಒಂಥರ ಖುಷಿ ಆಗುತ್ತೆ, ಆ ಕಪಲ್ ಮೇಲೆ ನಮ್ಗೆ ಲವ್ ಆಗುತ್ತೆ ನೋಡ್ತಾ ಇರೋರಿಗೆ. ಒಂದ್ 2-3 ಫ್ಯಾನ್ ಪೇಜಸ್ಗಳು ಪಾಪ ಏನಾಗೋಯ್ತು, ಯಾವ್ದೋ ಒಂದು ಕಾರ್ಪೊರೇಟ್ ಕಂಟೆಂಟ್ ಗಳಾಗಿ ಪೇಜಸ್ಗಳು ಡಿಲೀಟ್ ಆಗೋಯ್ತು. ಒಂದ್ 3 ಪೇಜ್ ಅನ್ಸುತ್ತೆ ಅಲ್ವಾ ನಮ್ಗೆ ಗೊತ್ತಿರೋ ಹಾಗೆ. ಬಟ್ ಅವರು ಕುಗ್ಲಿಲ್ಲ. ಅವರು ಬಸ್ ಇನ್ನೊಂದ್ ಪೇಜ್ ಕ್ರಿಯೇಟ್ ಮಾಡ್ತೀನಿ, ಇಮಿಡಿಯೇಟ್ ಆಗಿ ಇನ್ನೊಂದ್ ಪೇಜ್ ಕ್ರಿಯೇಟ್ ಮಾಡೋದು, ಮತ್ತೆ ಅದನ್ನ ಆ ಪೇಜ್ ನ ಬಿಲ್ಡ್ ಮಾಡ್ಕೊಂಡು ಹೋಗೋದು. ಸೊ ಎಷ್ಟು ಪ್ರೀತಿ ಕೊಡ್ತಾರೆ. ನಾವ್ ಏನ್ ಮಾಡಿದೀವಿ ಅವ್ರಿಗೆ ಅಂತ ಇಷ್ಟು ಪ್ರೀತಿ ಕೊಡಕ್ ಸಾಧ್ಯ ಅವರು? ನಾವು ಮರ್ತೋಗಿರೋ ಡೀಟೇಲ್ಸ್ ಎಲ್ಲ ಅವ್ರು ಮತ್ತೆ ಮತ್ತೆ ನಮಗ್ ಜ್ಞಾಪಿಸ್ತಾ ಇರ್ತಾರೆ. ಎಕ್ಸಾಕ್ಟ್ಲಿ. ಕೆಲವೊಂದು ಸಿಚುವೇಶನ್ಸ್ ಇರ್ಬೋದು ಬಿಗ್ ಬಾಸ್ ಅಲ್ಲಿ ನಡೆದಿರೋದು, ಅಥವಾ ಹೊರಗಡೆ ನಮ್ಮ ಫ್ಯಾಮಿಲಿ ಬಗ್ಗೆ ಇರ್ಬೋದು. ನಮ್ಮ ಅಪ್ಪ ಅಮ್ಮನ ಆನಿವರ್ಸರಿಗೆಲ್ಲ ಅವರು ಪೋಸ್ಟ್ ಹಾಕ್ತಾರೆ. ಸೊ ಅವ್ರದ್ದೇ ನಾನು ರೀಪೋಸ್ಟ್ ಮಾಡ್ತೀನಿ, ಬಿಕಾಸ್ ನನಗೂ ಅಷ್ಟು ಚೆನ್ನಾಗಿ ಎಡಿಟ್ ಮಾಡಕ್ ಆಗಲ್ಲ. ಅದನ್ನೇ ನಾನು ಸ್ಟೋರಿಗೆ ಹಾಕ್ತೀನಿ, ಶೇರ್ ಮಾಡ್ತೀನಿ. ಈಗ ಮೊನ್ನೆ ರಕ್ಷಾ ಬಂಧನ್ ದಿನ ನನ್ನ ಬ್ರದರ್ ಆಗಿ, ಅಂದ್ರೆ ಬ್ರದರ್ ತರ ಇರುವಂತ ಒಬ್ರ ಜೊತೆಗೆ ಪೋಸ್ಟ್ ಹಾಕಿದ್ರು, ಅದನ್ನೇ ನಾನು ರೀಶೇರ್ ಮಾಡಿದೆ. ಸೊ ಈ ಥರದ್ದು ಕೆಲವೊಂದು ನಾವು ಮರ್ತರೂ ಅವ್ರು ಮರೆಯಲ್ಲ. ಅಷ್ಟು ಡೀಟೇಲ್ ಆಗಿ ನಮ್ಮ ಲೈಫ್ನ ಪೂರ್ತಿ ಅರ್ದು ಕುಡಿದ್ಬಿಟ್ಟಿದ್ದಾರೆ ಅವರು. ಸೊ ಆ್ಯಂಡ್ ದೇ ಆಲ್ವೇಸ್ ವಿಶ್ ಅಸ್ ವೆಲ್. ಸೊ ಅದೊಂದು ನಂಗೆ ತುಂಬ ಖುಷಿ. ನಮ್ಗೆ ಯಾರು ಇಲ್ಲ ಅಂತಾನೆ ಅನ್ಸಲ್ಲ. ಅವ್ರು ಅಷ್ಟು ಜನ ಇದಾರಲ್ಲ, ಯುನೋ, ದೇ ಆಲ್ವೇಸ್ ವಿಶ್ ಯು ವೆಲ್. ನೀವು ಪ್ರತಿ ಹೆಜ್ಜೆ ಇಡೋದನ್ನು ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಅಂತಾನೆ ಇರುತ್ತೆ.